ಅದ ಹೇಳಿದಲ್ಲ ಮತ್ತೆ ಏನಾದರೂ ಒಂದಿಷ್ಟು ನಮ್ಮದು ಶಿಲ್ಪ ಅಂದು ಪತ್ರ ವ್ಯವಹಾರ. ಯಾವಾಗ ಈ ಪತ್ರಗಳೆಲ್ಲ ಬರೆದಿದ್ದು ನೀವು? ಮದುವೆ ಆದ ತಕ್ಷಣ ಮದುವೆ ಆದಮೇಲೆ ಅವಳ ತವ್ರ ಮನೆಗೆ ಹೋದಾಗ ಪತ್ರಗಳನ್ನು ಬರೆದಿದ್ದೆ. ಅವನ್ನೆಲ್ಲ ಯಾಕೆ ಕೊಟ್ಟಿದ್ದೀನಿ? ಇಷ್ಟು ಪತ್ರ ಬರೆದಾರ ನೋಡ್ರಿ. 20 ವರ್ಷದ ಪತ್ರ ಇವು. ಇಲ್ಲಿ ಡೇಟ್ ಐತೆ ನೋಡ್ರಿ ಮೇಡಮ್. ಡೇಟ್ ಅದಾವು. ಅದು ಬೇರೆ ತವ್ರ ಮನೆಗೆ ಹೋದಾಗ 84ರಲ್ಲಿ ಬರೆದಿರೋದು. 84ಅಲ್ಲಿ ಬರ್ತಿದ್ದು ಪತ್ರ. 84ದಲ್ಲಿ ನಮ್ಮ ಮ್ಯಾರೇಜ್ ಆಗಿದ್ದು 84ದಲ್ಲಿ. ಆವಾಗ ಈ ಆಷಾಢ ಮಾಸ ಮತ್ತೊಂದು ಅವೆಲ್ಲ ಬರ್ತಾವಲ್ಲ, ತಿಂಗಳಗಟ್ಟಲೆ ಆಕಿ ಅವಳ ತವ್ರ ಮನೆಗೆ ಹೋಗಿರೋದು. ಆ ಸಂದರ್ಭದಲ್ಲಿ ಅವಳು ನೆನಪಾಗಿ ಪತ್ರ ಬರೀತಿದ್ದೆ. ಆಮೇಲೆ ಆಕಿನೂ ಉತ್ತರ ಬರೀತಿದ್ಲು. ಅವನ್ನೆಲ್ಲ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ವಿ ನಮ್ಮ ನೆನಪಿನ ಸಲುವಾಗಿ. ಸೊ ಪತ್ರಗಳ ಮೂಲಕ ನೀವು ನಿಮ್ಮ ಪ್ರೀತಿಯನ್ನು ಹಂಚ್ಕೊಂಡು ನಾವು ಇದ್ದಾಗ ಇನ್ ಪರ್ಸನ್ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಪತ್ರ ವ್ಯವಹಾರ ಮುಖಾಂತರ. ಮೊಬೈಲ್ ಇದ್ದಿಲ್ಲ, ಏನಿಲ್ಲ, ಮೊಬೈಲು ಇಲ್ಲ, ಏನಿಲ್ಲ ಅವಾಗ. ನಮ್ಮ ಊರಲ್ಲಿ ಲ್ಯಾಂಡ್ ನಂಬರ್ ಅಷ್ಟೇ. ಲ್ಯಾಂಡ್ ನಂಬರ್ ಪೋಸ್ಟಿಗೆ ಲ್ಯಾಂಡ್ ನಂಬರ್. ಮತ್ತು ಅವ್ನ ಮನೇಲಿ ಇರಲಿಲ್ಲ. ಮತ್ತು ಪೋಸ್ಟ್ ಆಫೀಸಿಗೆ ಹೋಗಿ ಮಾಡ್ಬೇಕು. ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟ್ ಯಾರ ಕಡೆ ಕೊಟ್ಟು ಹಾಕಿಸ ಮೇಲೆ ಇವ್ರ ಲೆಟ್ರ್ ಬರೋದು. ಸೊ ಪತ್ರಗಳನ್ನ ಓದ್ಬಾರ್ದು, ಅದರಲ್ಲೂ ಪ್ರೇಮ ಪತ್ರಗಳನ್ನ ಓದ್ಬಾರ್ದು. ಆದ್ರೆ ಏನ್ ಮಾಡೋದು, ಪ್ರೇಮ ಪತ್ರಗಳನ್ನ ಆಯ್ತಾಯ್ತು, ಓದಲ್ಲ. ಆದ್ರೆ ಈ ಪತ್ರಗಳನ್ನ ನೋಡಿದಾಗ ಕೆಲವೊಂದು ಹೈಲೈಟ್ಸ್ಗಳು ನಂಗೆ ಖುಷಿ ಆಯ್ತು. ಆದ್ರೆ ನನ್ಗೆ ಒಂದಷ್ಟು ಖುಷಿ ತಂದಿದ್ದು ಅಂತ ಅಂದ್ರೆ ಹಾರ್ಟ್ ಗ್ರೀಟಿಂಗ್ಸ್, ಹಾರ್ಟ್ನ ಹೆಂಗ್ ಕಳಿಸ್ತಿದ್ರು ಗ್ರೀಟಿಂಗ್ಸ್ ಅಂತ ಅಂದ್ಬಿಟ್ಟು. ಸೊ ಗ್ರೀಟಿಂಗ್ಸ್ ಇದನ್ನೆಲ್ಲ ಎಲ್ಲಿ ಹುಡುಕ್ತೀರಾ ನೀವು ಇವಾಗ? ಇದೆಲ್ಲ ಹುಡುಕ್ಲಿಕ್ಕೆ ಆಗೋದೇ ಇಲ್ಲ. ಸೊ ಎಷ್ಟು ಚಂದ ಮಾಡಿ ಆವತ್ತಿನ ದಿವಸದಲ್ಲೇ ಕಳಿಸಿದ್ದಾರೆ. ಜಗದೀಶ್ನಿಂದ ಅಂತ ಬರ್ದಿದ್ದೀರಾ, ನೋಡಿದ್ದೀರಾ? ನಾವೆಲ್ಲರೂ ಇದನ್ನು ಬಳಸೋದನ್ನ ಜಗದೀಶ್ ಶೆಟ್ಟರ್ ಅಂದರೆ ನಾವೆಲ್ಲೂ ಬಳಸಲ್ಲ. ಜಗದೀಶ್ ಇಂದ, ಪ್ರೀತಿಯ ಜಗದೀಶ್ ಇಂದ. ನನ್ನ ಪ್ರೀತಿಯ ಹುಡುಗಿ ಶಿಲ್ಪ, ನಿನ್ನ ಯೋಜನೆಯಲ್ಲಿ ದಿನದಿಂದ ದಿನಕ್ಕೆ ನಾನು ಬಡವನಾಗುತ್ತಿದ್ದೇನೆ. ನನ್ನ ಮನಸ್ಸಿನ ತುಂಬ ನೀನೇ ತುಂಬಿಕೊಂಡಿದ್ದಿ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಕಳೆದ 2 ದಿನದಿಂದ ಗಲಭೆ ಕೊಲೆ ಗೊಂದಲ ಆಗುತ್ತಿರುವುದರಿಂದ ಮಧ್ಯಾಹ್ನದ ಮೇಲೆ ಕೋರ್ಟಿಗೆ ರಜೆ ನೀಡಿದ್ದರಿಂದ ನಾನು ಮಧ್ಯಾಹ್ನ 3:30 ಅಥವಾ 4 ಗಂಟೆಗೆ ಮನೆಗೆ ಬಂದು ಬಿಡುತ್ತಿದ್ದೇನೆ. ಮನೆಗೆ ಬಂದ ಮೇಲೆ ಆಫೀಸಿಗೆ ಹೋಗುವಂತಿಲ್ಲ. ಯಾಕಂದರೆ ಆಫೀಸಿನ ಹತ್ತಿರವೂ ಓಣಿಯಲ್ಲಿಯೂ ಗೊಂದಲ ಕೊಲೆ ಆಗಿದ್ದರಿಂದ ಅಲ್ಲಿಯೂ ಜನ ಅಡ್ಡಾಡದೇ ಇರುವುದರಿಂದ ನಾನು ಹೋಗಲಿಲ್ಲ. ಹೀಗಾಗಿ ಮನೆಯಲ್ಲಿ ಪೂರ್ಣ ಇದ್ದೇನೆ. ಇರುವ ಸಮಯದಲ್ಲಿ ನೀನು ನನ್ನ ಜೊತೆಗೆ ಇದ್ದರೆ ಎಷ್ಟೊಂದು ಖುಷಿ ಸಂತೋಷ ಆಗ್ತಾ ಇತ್ತು ಅಂತ ನೆನೆದು ಬೇಸರ ಪಟ್ಟುಕೊಂಡಿದ್ದೇನೆ. ಏನನ್ನೂ ಓದಲಿಕ್ಕೂ ವಿಚಾರ ಮಾಡಲಿಕ್ಕೂ ಮನಸ್ಸು ಬರ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.